ಹೈಟು ಗುರು, ತುಂಬ ಎತ್ತರ ನಿನ್ನ ಗಾಡಿ, ಉದ್ದ ಇರೋ ಗಾಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚರಣ್. ಸೊ ಇವತ್ತಿನ ವಿಡಿಯೋ ಬಂದು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್. ಸೊ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಬಂದುಬಿಟ್ಟು ನನ್ನ ಫ್ರೆಂಡ್ ಸರ್ಕಲಲ್ಲೇ ಒಬ್ಬರ ಹತ್ರ ಇತ್ತು. ಸೊ ಅವ್ರ ಹೆಸರು ರಿತೇಶ್ ಅಂತ ಹಿಂದಗಡೆ ಬರ್ತಾ ಇದ್ದಾರೆ. ನಮಸ್ಕಾರ ಗೈಸ್, ನನ್ನ ಹೆಸರು ರಿತೇಶ್ ವಿನಾಯಕ್ ಅಂತ. ನಾನು ಕ್ರೂಸ್ ಕನ್ನಡ ಚಾನಲ್ನ ಓನರ್, ಅಂದರೆ ಶ್ರೀಚರಣ್ ಸ್ಕೂಲ್ ಫ್ರೆಂಡ್. ನಾನು ಅವನು ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಓದಿದ್ದು. ಇವಾಗ ನಾನು BIT ಕಾಲೇಜ್ನಲ್ಲಿ ಫೈನಲ್ ಸೆಮ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಸಿವಿಲ್ ಇಂಜಿನಿಯರಿಂಗ್. ಆ್ಯಂಡ್ ನನ್ನ ಫ್ರೆಂಡ್ ಅದರಲ್ಲಿ ಮೋಟೋ ವ್ಲಾಗಿಂಗ್ ಆ್ಯಂಡ್ ಗಾಡಿ ಬಗ್ಗೆ ಸ್ಪೆಸಿಫಿಕೇಷನ್ಸ್, ರಿವ್ಯೂ ಎಲ್ಲ ಹೇಳ್ತಾನೆ ಚೆನ್ನಾಗಿ. ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಫ್ರೆಂಡ್ ಅಂತ ಹೇಳ್ತಾ. ಸೊ ಈ ಗಾಡಿ ನಾನು ತೊಗೊಂಡು ಆಲ್ಮೋಸ್ಟ್ 2.5 months ಆಯಿತು. 2.5 months ಮುಂಚೆ ನನ್ನ ಮನೆಯಲ್ಲಿ ನಾನು ಕೇಳಿದ್ದೆ ಗಾಡಿ ಕೊಡಿಸಿ ಅಂತ. ಸೊ ಎಲ್ಲ ಮನೇಲಿ ತುಂಬ ಮಾತುಕತೆಗಳಾಗಿ, ನಿಮಗೂ ಎಲ್ಲ ಗೊತ್ತಿರುತ್ತೆ ಮಿಡಲ್ ಕ್ಲಾಸ್ ಮನೆಯಲ್ಲಿ ಹೇಗೆ ಮಾತುಕತೆಗಳಾಗಿ ಆಮೇಲೆಲ್ಲ ಗಾಡಿ ಕೊಡಿಸ್ತಾರೆ ಅಂತ. ಸೊ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ತೊಗೊಂಡ್ರೆ ಇದೇ ಗಾಡಿ ಅಂತ. ಯಾಕೆಂದರೆ ನಾನು ಸ್ವಲ್ಪ ಉದ್ದ ಇದ್ದೀನಿ, ಆಲ್ಮೋಸ್ಟ್ 6 feet 1 inch ಹತ್ರ ಇದ್ದೀನಿ. ಸೊ ಕುಳ್ಳಿಗಿರೋ ಗಾಡಿ ತೊಗೊಂಡ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಉದ್ದ ಇರೋ ಗಾಡಿ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಕಾಲು ಎಟಕಕ್ಕೆ ಒಳ್ಳೆ ರೈಡಿಂಗ್ ಪೋಸ್ಚರ್ ಇರುತ್ತೆ ಅಂತ ಹೇಳ್ತಾ ಈ ಗಾಡಿ ತೊಗೋಬೇಕು ಅಂತ ಅನಿಸಿತ್ತು. ಬಡ್ಜೆಟ್ನಲ್ಲಿ ಉದ್ದ ಇರೋದಂದರೆ ಇದೊಂದೇ ಗಾಡಿ. ಅದು ಬಿಟ್ಟು ಈಗ ಸುಜುಕಿನಲ್ಲಿ V-Strom ಎಲ್ಲ ಬಂದಿದೆ, ಅದು ಎಲ್ಲ ಸಖತ್ತಿದೆ. ಸೊ ನನಗೆ ಇದ್ರದ್ದು ಕಲರ್ ಆ್ಯಂಡ್ ಹೈಟು ಮತ್ತು ಫಿಸಿಕ್ಯಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು. ಸೊ ಇದನ್ನೇ ಕೊಡಿಸಿ ಅಂತ ಕೇಳಿದ್ದೆ ಮನೆಯಲ್ಲಿ. Feb 12th ಈ ಗಾಡಿ ಕೊಡಿಸಿದ್ರು. Feb 12th ನನ್ನ ಗಾಡಿ ಡೆಲಿವರಿ ತೊಗೊಂಡೆ. ಸೊ ಆಮೇಲೆ ತೊಗೊಂಡು ಒಂದು 10 ದಿವಸ ಸ್ವಲ್ಪ ಕಷ್ಟ ಆಗಿತ್ತು, ಯಾಕೆಂತಂದರೆ ಫಸ್ಟ್ ಟೈಮು ಇಷ್ಟು ಹೈಟ್ ಇರೋ ಗಾಡಿ ಓಡಿಸ್ತಾ ಇರೋದು. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಫಸ್ಟ್ ಸರ್ವಿಸ್ ಆಗಿ 785 kilometers ಓಡಿದೆ. ಮೈಲೇಜ್ ಒಂದು 30-35 ಕೊಡುತ್ತೆ. ಇನ್ನು ಮುಂದೆ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಹಾಗೆ ಇದು ಆಮೇಲೆ ಗಾಡಿಗೆ ಬಂತು ಅಂದರೆ ಒಳ್ಳೆ ಫೀಲ್ ಇದೆ. ಹೈಟ್ ಇರೋದ್ರಿಂದ ಸುಮಾರು ಜನ ಗಾಡೀಲಿ ರೋಡಲ್ಲಿ ಹೋಗ್ತಾ ಇದ್ರೆ ಸುಮಾರು ಜನ ನೋಡ್ತಾರೆ. ನಾರ್ಮಲ್ ಗಾಡಿ ಥರ ಫೀಲ್ ಅನ್ಸಲ್ಲ, ಇದು ತುಂಬ ಹೈಟ್ ಇದೆ ಆ್ಯಂಡ್ ಪವರ್ ಒಂದು ರೇಂಜಿಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಸೊ ನೆಕ್ಸ್ಟು ಈ ಗಾಡಿನಲ್ಲಿ ರೈಡ್ ಹೋಗಬೇಕು. ನಮ್ಮ ಕ್ರೂಸ್ ಕನ್ನಡ ಶ್ರೀಚರಣ್ ಅವ್ರ ಜೊತೆ ನೆಕ್ಸ್ಟು ಹೋಗೋದು ರೈಡು, ಅವ್ರು ಯಾವಾಗ ಹೇಳ್ತಾರೋ ಆವಾಗ. ಸೊ ನನ್ನ ಸ್ಪೀಡ್ 400 ಹಿಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇದು ಸ್ಪೆಸಿಫಿಕೇಷನ್ಸ್ ಎಲ್ಲ ಹೋಗೋದಕ್ಕೆ ಮುಂಚೆ ನಂದು ಆಲ್ರೆಡಿ ಎಕ್ಸ್ಪಲ್ಸ್ ಮಾಮೂಲಿ ಅದು ಆಲ್ರೆಡಿ ಹೇಳಿವಿ. ಇದು ರ್ಯಾಲಿ ಎಡಿಷನ್ ಆಗಿರೋದ್ರಿಂದ ಸ್ವಲ್ಪ ಇದ್ರದ್ದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಏನು ಡಿಫ್ರೆನ್ಸು ಅದಕ್ಕೂ ಇದಕ್ಕೂ ಅಂದರೆ ಒಂದಂತೂ ತುಂಬ ಇಂಪಾರ್ಟೆಂಟ್ ಇದೆ, ಹೈಟು ಗುರು. ಸೊ ಈ ಗಾಡಿನಲ್ಲಿ ಹಾಕಿ ಇದ್ರ ಕಂಪ್ಲೀಟ್ ರಿವ್ಯೂ ಕೊಡೋಣ. ಸೊ ನಾನು ಆವಾಗಲೇ ರೇರ್ ಬ್ರೇಕ್ ಚೆನ್ನಾಗಿಲ್ಲ ಅಂತಂದೆ. ಸೊ ಚೆನ್ನಾಗಿದೆ ಅಂದರೆ ಸೊ ರೇರ್ ಬ್ರೇಕೇ ಇಲ್ಲ ಅನ್ಸುತ್ತೆ ಈ ಗಾಡಿಗೆ, ರೇರ್ ಬ್ರೇಕ್ ಹಿಡಿತಾನೆ ಇಲ್ಲ. ಗೇರ್ ಇಂಡಿಕೇಟರು, RPM ಮೀಟರು, ಟ್ರಿಪ್ 1 ಟ್ರಿಪ್ 2, ಆವ್ರೇಜ್ 21 km. ಸೊ ಎಕ್ಸ್ಪಲ್ಸ್ ಪ್ರೋ ರ್ಯಾಲಿ ಎಡಿಷನ್. ಸೊ ರ್ಯಾಲಿ ಅಂತ ಎಲ್ಲೂ ಬರೆಯಲ್ಲ, ಸೊ ಪ್ರೋ ಅಂತ ಬರುತ್ತೆ. ಸೊ ಸೇಮ್ ನಾನು ಓಲ್ಡು ಗಾಡಿದು ರಿವ್ಯೂ ಮಾಡಿದಾಗ ಏನಿತ್ತು ಅದೇ ಇದೆ. ಸೊ ಜಾಸ್ತಿ ಚೇಂಜಸ್ ಏನಿಲ್ಲ, 4 valve ಇದಕ್ಕೂ. ಮತ್ತು ಇದೊಂದು ಸ್ಪೆಷಲ್ಲು ಎಕ್ಸ್ಪಲ್ಸಲ್ಲಿ, ಯಾಕೆಂದರೆ ಹೀರೋ ಎಕ್ಸ್ಪಲ್ಸಲ್ಲಿ ಅವರು ಕಿಕ್ಕರ್ ಕೊಟ್ಟಿರ್ತಾರೆ, ತುಂಬ ಯೂಸ್ಫುಲ್ ಆಗಿತ್ತು. ಇವಾಗ ಆಫ್ ರೋಡ್ಗೆಲ್ಲ ಹೋದಾಗ ಬ್ಯಾಟ್ರಿ ವೀಕ್ ಆದಾಗ ತುಂಬ ಯೂಸ್ ಆಗುತ್ತೆ ಕಿಕ್ಕರೆಲ್ಲ. ಸೊ ರೇಡಿಯೇಟ್ರೆಲ್ಲ ಅಷ್ಟೇ ಇದೆ, ಏನಿಲ್ಲ. ಎಕ್ಸ್ಪಲ್ಸ್ ನಾರ್ಮಲ್ ಏನೇನು ಕೊಟ್ಟಿದ್ದೋ ಇದರಲ್ಲಿ ಅದರಲ್ಲೆಲ್ಲ ಸೇರಿಸಿ ಉದ್ದುದು ಕೊಟ್ಬಿಟ್ಟಿದ್ದಾರೆ. ಇದ್ರದ್ದು ನೋಡ್ಬೋದು, ನನ್ನ ಕಾಲ್ಗಿಂತ ದೊಡ್ಡದಾಗ ಅದೇ ಇದೆ. ಮತ್ತು ಇವರು ಕಸ್ಟಮ್ ಆಗಿ ಕೆಳಗಡೆ ಸಮ್ ಕಾರ್ಡ್ ಹಾಕ್ಸಿರ್ಬೇಕು. ಸಮ್ ಕಾರ್ಡು ತಗೊಂಡಾಗ 1,98,000 98 ಆಗಿ ಏನನ್ಸುತ್ತೆ? ಫುಲ್ಲು ಮಸ್ತ್ ಹೈಟ್ ಇದೆ, ಒಳ್ಳೆ ಕುದುರೆ ಮೇಲೆ ಕೂತಂಗೆ ಅನಿಸುತ್ತೆ. ಅಲ್ಲ, ಕುದುರೆ ಮೇಲೆ ಕೂತಂಗೆ ಅನಿಸುತ್ತೆ. ನನಗೇನೋ ಒಂಟೆ ಮೇಲೆ ಕೂತ್ಕೊಂಡಂಗೆ ಅನಿಸ್ತು. ನಾನು ಬೇರೆ ಹೈಟ್ ಇದ್ದೀನಿ, ಫುಲ್ಲಿಂದ ಮೇಲೆಗೆ ಹೋಗ್ಬಿಟ್ಟಿತ್ತು. ಮತ್ತು ಇನ್ನೊಂದು ಸ್ಪೆಷಾಲಿಟಿ ಈ ಗಾಡೀಲಿ ಏನಂದರೆ ಎಲ್ಲ ಉದ್ದುದ ಇದೆ. ಆ ಗಾಡಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇದು ವಿಡ್ತಿಂದನೂ ಅಗಲ ಇದೆ ಮತ್ತು ಸ್ವಲ್ಪ ಉದ್ದ ಇದೆ. ಮತ್ತು ಇನ್ನೆಲ್ಲ ಪವರ್ ಎಲ್ಲ ಸೇಮ್ ಇದೆ ಅನಿಸುತ್ತೆ. ಒಂದ್ಸತಿ ಅವರು ಒಂದೊಂದನ್ನ ಕೇಳ್ಬಿಡೋಣ. ಪ್ರೋ ವೇರಿಯಂಟ್ ಫೀಚರ್ಸು, ಎಕ್ಸ್ಕ್ಲೂಸಿವ್ ಇಂಜಿನ್, GNX. ಸೊ ಓಕೆ. ಸೊ ಇದೆಲ್ಲ ನೋಡ್ತಿದ್ದೀರಲ್ಲ ಸ್ಟಿಕ್ಕರ್ಸು, ಇದೆಲ್ಲ ರ್ಯಾಲಿ ಎಡಿಷನ್ಗೆ ಮಾತ್ರ ಬರೋದು. ಮತ್ತು ಇಲ್ಲಿ ಕೊಟ್ಟಂಗೆ ಇವರು ಕೊಟ್ಟಿರೋ PDF ಪ್ರಕಾರ ಅಂದರೆ ಇದು ಸೈಡ್ ಸ್ಟ್ಯಾಂಡ್ ಉದ್ದ ಇದೆ. ನಾನು ಅವಾಗಲೇ ಹೇಳ್ದಂಗೆ ನನ್ನ ಕಾಲ್ಗಿಂತ ಅದೇ ಉದ್ದ ಇದೆ. ನನ್ನ ಕಾಲಷ್ಟು ಉದ್ದನೇ ಇದೆಯಲ್ಲ ಗುರು. ಮತ್ತು ಇನ್ನೊಂದೇನೆಂದರೆ ಇದು ಆಫ್ ರೋಡ್ಗೆ ಹೋಗ್ಬೇಕಾದ್ರೆ ಇದನ್ನು ತೆಗಿಬೋದು. ಸೊ ಇದು ರಿಮೂವಬಲ್ ಇರುತ್ತೆ. ಮತ್ತು 2 ಸೈಡು ಟ್ಯೂಬ್ ಇರೋವಂಥದ್ದು ಬರುತ್ತೆ. ಅಪ್ಪ, ನನಗೆ ಎತ್ತರ ಅನಿಸುತ್ತೆ ತುಂಬ. ಮನೇಲೆಲ್ಲ ಹೆಂಗೆ ಕೂತ್ಕೊತಾರೆ ಅಪ್ಪ ಅಮ್ಮ ಕೂತ್ಕೊಳ್ಳಲ್ಲ, ನಮ್ಮ ಅಕ್ಕ ಕೂತಿದ್ದಾಳೆ. ಒಂದು ಫೋಟೋ ತೊಗೊಳ್ಳೋದು, ಇದು 2 ಗಾಡಿ. ಫೋಟೋಗ್ರಾಫರ್ ರಿತೇಶ್ ವಿನಾಯಕ್. ಇವಳು ಸಣ್ಣ ಅವಳು ಮೂನು,
ಹೆಸರು ಕೂಡ ಇದ್ರದ್ದು ಸ್ಕ್ರಾಂಬ್ಲರ್ ವರ್ಷನ್ ಬರುತ್ತೆ, ಅದು ನಿಲ್ಲಿಸಿದ್ರೆ ಹಂಗೆ ಇರ್ತಿತ್ತು. ಸ್ಕ್ರಾಮು ನೋಡಿದೆಯಲ್ಲ, ಅದು ನಾನು ತೊಗೊಂಡು 1-2 ತಿಂಗಳಾದ್ಮೇಲೆ ಬಿಟ್ಟಿದ್ದು. ಚೆನ್ನಾಗಿದೆ. ಸೊ ತುಂಬ ಪರವಾಗಿಲ್ಲ ಈ ಗಾಡಿ ಕಂಪೇರ್ ಮಾಡಿದ್ರೆ ಎಕ್ಸ್ಪಲ್ಸ್ ನಾರ್ಮಲ್ಗೆ ಸ್ವಲ್ಪ ಪವರ್ ಇದೆ. ಇನ್ನು ಫೀಲ್ ಬೇಕು ಬ್ರದರ್. ಸೊ ನೆಕ್ಸ್ಟು ನಿಮ್ಗೆ ಯಾವ್ದಾದ್ರು ಗಾಡಿ ಬೇಕು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಆದಷ್ಟು ನಾನು ಆ ಗಾಡಿಗಳನ್ನೇ ಫಸ್ಟು ಪ್ರಿಫರ್ ಮಾಡಿ ಅದನ್ನೇ ಮುಗ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಅದು ಮುಂಚೆ ಆಗ್ತಾಯಿದ್ದಂಗೆ ನಿಮಗೆ ಯಾವ್ದು ಬೇಕೋ ಅದು ಮಾಡೋದ್ರಲ್ಲೇ ಸ್ವಲ್ಪ ಆರಾಮ್ ಅನಿಸುತ್ತೆ ನನಗೂ. ಸೊ ಗೈಸ್, ಇದರಲ್ಲಿ 3 ಡಿಫ್ರೆಂಟ್ ಮೂಡ್ಸ್ ಬರುತ್ತೆ ABS-ಅಲ್ಲಿ. ಸೊ ರೋಡು, ಆಫ್ ರೋಡು ಮತ್ತು ರ್ಯಾಲಿ ಅಂತ. ಸೊ ರೋಡ್ ಬಂದಾಗ ABS ಎಂಗೇಜ್ ಆಗಿರುತ್ತೆ ಫ್ರಂಟ್ದು. ಸೊ ರೇರಲ್ಲಿ ABS ಕೊಟ್ಟಿಲ್ಲ ಅವರು. ಸೊ ಸ್ವಿಚೇಬಲ್ ಇಲ್ಲ ಅದು. ಸ್ವಿಚೇಬಲ್ ಏನಂದರೆ ನೀವು ಆಫ್ ರೋಡ್ಗೆ ಹಾಕ್ಕೊಂಡ್ರೆ ಅದೇ ಆಟೋಮೆಟಿಕ್ಕಾಗಿ ಆಫ್ ರೋಡಲ್ಲಿ ಆಫ್ ಆಗುತ್ತೆ. ಸೊ ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾನು ಆವಾಗಲೇ ಹೇಳ್ದಂಗೆ ಎಲ್ಲ ಉದ್ದ ಕೊಟ್ಬಿಟ್ಟಿದ್ದಾರೆ. ಲೀವರೆಲ್ಲ ಸ್ವಲ್ಪ ಉದ್ದ ಇದೆ ಮತ್ತು ಇದು ರಿಮೂವಬಲ್ ಇರುತ್ತೆ. ಸೊ ಇಲ್ಲಿ ಹಿಂದೆ ಕೂತ್ಕೊಳ್ಳೋರು ಸುಡಬೇಡ್ದು ಅಂತ ಇಲ್ಲಿ ಪ್ಲಾಸ್ಟಿಕ್ ಏನೋ ಕೊಟ್ಟಿದ್ದಾರೆ, ಫೈಬರ್ದು. ಇನ್ನು ಅದು ಬಿಟ್ಟರೆ ಇದ್ರಲ್ಲಿ ಸ್ವಲ್ಪ ನೋಡಿದ್ರೆ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಹಳೆ ಗಾಡಿಗಿಂತ ಮಾಮೂಲಿ ಬರೋ ಎಕ್ಸ್ಪಲ್ಸ್ಗಿಂತ ಇದು ಸ್ವಲ್ಪ ಎಕ್ಸ್ಟೆಂಡೆಡ್ ಆಗಿದೆ. ಇದು ಸ್ವಲ್ಪ ಇಲ್ಲಿ ಗಂಟ ಬರುತ್ತೆ. ಸೊ ಅದು ಹಂಗೆ ನೋಡಿದ್ರೆ ಇದು ಸ್ವಲ್ಪ ಗಾಡಿನೂ ಉದ್ದ ಇದೆ. ಸೊ C8 ಟೈರ್ಸ್ ಕೊಟ್ಟಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಗ್ರಿಪ್ ಇರುತ್ತೆ C8ದು, ಪರವಾಗಿಲ್ಲ. ಸೊ ಫ್ರಂಟಲ್ಲಿ 90/90 ಸೆಕ್ಷನ್ ಟೈರ್ಸ್ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ABS ಬೇರೆ ಇದೆ. ಸೊ ABS ಬಂದ್ಬಿಟ್ಟು ಸೊ ನನ್ನ ಪ್ರಕಾರ ರೇರಲ್ಲಿ 120/80 ಕೊಟ್ಟಿರ್ಬೋದು. 120/80 ಇದೆ. ಸೊ ನಿಸ್ಸನ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ. ಸೊ ನಿಸ್ಸನ್ನೇ ಇರುತ್ತೆ. ಸೊ ಫ್ರಂಟಲ್ಲಿ ಅವರು ಮೆನ್ಷನ್ ಮಾಡಿಲ್ಲ. ಸೊ ಹಿಂದೆಗಡೆ ನಿಸ್ಸನ್ ಕ್ಯಾಲಿಪರ್ಸ್ ಇದೆ. ಮತ್ತು ಇನ್ನೊಂದು ಸತಿ ರೈಡ್ ಎಕ್ಸ್ಪೀರಿಯೆನ್ಸ್ ತೋರಿಸ್ಬಿಡ್ತೀನಿ. ಇವ್ರು ಎಕ್ಸ್ಟ್ರಾ ಹಾಕ್ಸಿರೋದು ಕಂಪ್ನಿಯಿಂದ ಕೊಡೋದಿಲ್ಲ. ಸೊ ಲಾಸ್ಟ್ ಓನರು ಅದನ್ನು ಹಾಕ್ಸಿರೋ, ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ಮತ್ತೆ ಮೆನ್ಷನ್ ಮಾಡ್ತಾಯಿದ್ದೀನಿ. ಸೊ ಇದು ಶೂಸ್ ಪ್ರೊಟೆಕ್ಟರ್ ಅಂತ ಹೇಳ್ಬೋದು. ಸೊ ಇದು ಎಕ್ಸ್ಟ್ರಾ ಬರೋದಿಲ್ಲ, ನಾವೇ ಹಾಕ್ಸ್ಬೇಕು. ಇನ್ನೇನಿಲ್ಲ, ಇಂಡಿಕೇಟರು, ಪಾಸ್ ಲೈಟು, ಆರ್ನು ಸ್ವಲ್ಪ ಏನೋ ಆಗಿದೆ. ಸೊ ಇದು ಯೂಶ್ವಲಾಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ. E20 ಇವಾಗ ಬರ್ತಾ ಇರೋದು ಎಮಿಷನ್ಗೋಸ್ಕರ ಮಾಡ್ತಾ ಇರೋದಂತೆ. ಅದೇನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಪೊಲ್ಯೂಷನ್ ಪ್ರೊಟೆಕ್ಟ್ ಮಾಡಿ ಅದು ಏನಾಗ್ತಾಯಿದೆ ಅಂತ ನನಗಂತೂ ಗೊತ್ತಿಲ್ಲ. ಸೊ ಇಲ್ಲಿ ಮ್ಯಾನ್ಯಲ್ ಬಟನ್ ಕೊಟ್ಟಿದ್ದಾರೆ. ಸೊ ನ್ಯೂಟ್ರಲ್ಲು, ಇದು ಗಾಡಿ ಓಡಬೇಕಾದ್ರೆ ಆಫ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ RPM ಬಂದುಬಿಟ್ಟು 11,000 ಅಂತ ಕೊಟ್ಟಿದ್ದಾರೆ. ಸೊ ಚೆಕ್ ಮಾಡೋಣ. ಕೂತ್ಕೊಂಡು ಒಯ್ತಾ ಇದ್ರೆ ಹಂಗೆ ಒಯ್ದಾರ್ತೀವಿ ಗುರು. ಸೊ ಸಸ್ಪೆನ್ಷನ್ ಅಂತೂ ಫೀಲೇ ಆಗ್ತಿಲ್ಲ. ಸೊ ಅದ್ರ ಬಗ್ಗೆ ನಾನೇನು ಮಾತಾಡೋಂಗೆ ಇಲ್ಲ. ಸೊ ನಾನು 6'3" ಆಗಿರೋದ್ರಿಂದ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಸೊ ಇನ್ನು ಯಾರು ಕುಳ್ಳುಗಿರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನನಗೆ ಫ್ಲ್ಯಾಟ್ ಫುಟ್ ನನಗೆ ಆಗ್ತಾಯಿಲ್ಲ. ಬಟರ್ ಸ್ಮೂತಾಗಿದೆ, ಗೇರ್ ಶಿಫ್ಟಿಂಗ್ ಮಾತ್ರ. ಮತ್ತು ಇದು ಅಷ್ಟೇ, ನಕಲ್ ಗಾರ್ಡ್ಸು ಇದು ಕಂಪ್ನಿಯಿಂದ ಅವರೇ ಕೊಡೋ ಅಂಥದ್ದು. ಸೊ ಇವರು ಎಕ್ಸ್ಟ್ರಾ ಹಾಕ್ಸಿರೋದು ಅಂತಂದರೆ ಇಲ್ಲಿ ಫೋನ್ ಹೋಲ್ಡರು. ಯಾಕಂದರೆ ಫೋನ್ ಹೋಲ್ಡರ್ ಯಾವ ಕಂಪ್ನಿಯವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕೊಡೋಕ್ಕೆ. ಒಬ್ಬರು ಸ್ಟಾರ್ಟ್ ಮಾಡಿಕೊಂಡ್ರೆ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನಂದು ಹಳೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಸೊ ನನ್ನ ಹಳೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಕನ್ನಡದಲ್ಲಿ ಮಾಡ್ತಾ ಇರೋರನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದು ಕಂಪ್ಯಾರಿಟಿವ್ಲಿ ಎಕ್ಸ್ಪಲ್ಸ್ ಮಾಮೂಲಿಗಿಂತ ಸ್ವಲ್ಪ ಪವರ್ ಜಾಸ್ತಿ ಇದೆ ಅಂತ ನನಗೆ ಯಾಕೋ ಫೀಲ್ ಆಗ್ತಾಯಿದೆ. ಅದು ಯಾಕೋ ಉದ್ದ ಇದೇನೆ ಅಂತ ಹಂಗೆ ಅನಿಸ್ತಾ ಇದೆಯಾ, ಅಥವಾ ಗಾಡಿ ಹೋಗ್ತಾ ಇರೋದೇ ಸ್ಪೀಡಾಗ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಒಂದು ಸತಿ ನಿಂತ್ಕೊಂಡು ತೋರಿಸ್ತೀನಿ ಬಾಗರು ಗಾಡಿ ಹೆಂಗಿದೆ ಅಂತ. ಸೊ ನಾನು ನಿಂತ್ಕೊಂಡು ಕೈ ಕ್ಲೀನಾಗಿ ಹಿಡ್ಕೊಬೋದು, ಏನೂ ಸ್ಟ್ರೆಸ್ ಇಲ್ಲ. ಕೈ ಬಿಡ್ಕೊಂಡು ಆರಾಮಾಗಿ ಓಡಿಸ್ಬೋದು ಗುರು. ನಾನು ಕೈ ಬಿಡಲ್ಲ. ಗಾಡಿ ನಂದಲ್ಲ, ಬಾಡಿ ನಂದಲ್ಲ. ಗಾಡಿ ಅವನು ರಿಟೈರ್ಸ್ಟು, ಬಾಡಿ ನಮ್ಮ ಅಪ್ಪ ಅಮ್ಮಂದು. ನನಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂಗೆ ಬೇಜಾರಾಗುತ್ತೆ ಆಮೇಲೆ ನಾನು ಬಿದ್ದರೆ. ಸೊ ಅದಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸೋಣ. ಸೊ ಇಲ್ಲೊಂದು ಆಫ್ ರೋಡ್ ಟ್ರಯಲ್ ಇದೆ, ನಮ್ಮ ಸಸ್ತಾ ಆಫ್ ರೋಡ್ ಟ್ರಯಲು. ಅಲ್ಲಿ ಗಾಡಿ ಓಡಿಸಿ ತೋರಿಸ್ತೀನಿ. ಸೊ ಬನ್ನಿ. ಸ್ವಲ್ಪ ಅಗಲ ಇದ್ದರೆ ಚೆನ್ನಾಗಿರೋದು ಗುರು. ನನಗೆ ಕಾಲಿಟ್ಟಿಕ್ತಿಲ್ವಲ್ಲ ಗುರು ಗಾಡೀಲಿ. ನಾನು ಎಷ್ಟು ಹೈಟಿದೆ ನಾವು ಕೇಳಬೇಕಿತ್ತಲ್ಲ. ರ್ಯಾಲಿ ಎಡಿಷನ್.
ಸೊ 85 mm ಕೆಳಗಡೆ ಗ್ಯಾಪ್ ಇದೆ. ಸೊ ಎಲ್ಲೂ ಟಚ್ ಆಗಲ್ಲ, ಆರಾಮಾಗಿ ಕಾನ್ಫಿಡೆಂಟಾಗಿ ನುಗ್ಗಿಸ್ತಾ ಇರ್ಬೋದು. ಸೊ ನಾನಿವಾಗ ಇಲ್ಲಿ ಸಸ್ಪೆನ್ಷನ್ ಏನಿದೆ ಫ್ರಂಟ್ದು ಆರಾಮಾಗಿ ಅಡ್ಜಸ್ಟ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ಲಿಕ್ಸ್ ಪ್ರಕಾರ ನೀವು ಹಾರ್ಡು ಸಾಫ್ಟು ಮಾಡ್ಕೋಬೋದು ಫ್ರಂಟ್ ಸಸ್ಪೆನ್ಷನ್ನ. ಸೊ ಇದೊಂದು ಒಳ್ಳೆ ಆಪ್ಷನ್ಸ್ ಅಂತ ಹೇಳ್ಬೋದು. ಸೊ ಸಣ್ಣದಾಗಿರೋ ತುಂಬ ಯೂಸ್ಫುಲ್ ಆಗಿರೋವಂಥ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಈ ಸತಿ ಹೀರೋ ಅವರು. ಈ ಗಾಡೀಲಿ ಯಾರು ತೊಗೋಬೇಕು ಅಂತಂದರೆ, ಯಾರು ಜಾಸ್ತಿ ಲಾಂಗ್ ಹೊಡಿತೀನಿ, ಬೆಟ್ಟ ಗುಡ್ಡ ಹತ್ತೀನಿ ಅನ್ನೋರು ಆರಾಮಾಗಿ ತೊಗೊಬೋದು. ಅದು ಬಿಟ್ಟರೆ ಕುಳ್ಳುಗಿರೋರೆಲ್ಲ ತೊಗೊಳಕ್ಕಾಗಲ್ಲ ಗುರು. ನೀವು ಬಿದ್ದರೂ ನಾನು ಪರವಾಗಿಲ್ಲ ಅಂದ್ಕೊಂಡಿದ್ರೆ ತೊಗೊಬೋದು. ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನನ್ನ 1,000 ಸಬ್ಸ್ಕ್ರೈಬರ್ಸ್ ಆಗೋಷ್ಟರಲ್ಲಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು.